ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತು ವಿಡಿಯೋ ಇವಾಗ ಶುರು ಮಾಡಿ ನನ್ನ ಮಗ ನವಿ ವಿಜಯ್ ಬಂದು ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ. ವಿಡಿಯೋನ ಎರಡು ಮಾಡಿಟ್ಟು ಅದನ್ನ ಎಡಿಟ್ ಮಾಡಿಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಾ ವಿಡಿಯೋನೇ ಆಗ್ತಿಲ್ಲ ಯೂಟ್ಯೂಬಲ್ಲಿ ಹಂಗೆ ಹಂಗೆ ಅಂತ. ಅದಕ್ಕೆಲ್ಲ ಕಾರಣ ನಮ್ಮ ಮನೆಯವರು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ನಾನು. ಸ್ವಲ್ಪ ಯಾಕೋ ಮೂಡ್ ಸರಿ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದ್ದು. ಇನ್ನು ಕಂಟಿನ್ಯೂಸ್ ಮತ್ತೆ ಶುರು ಮಾಡ್ತೀವಿ. ಸಪೋರ್ಟ್ ಮಾಡಿ ನೀವು. ಇದೇ ಥರ ಮಾಡೋದು ಬಿಡೋದು ಇದೇ ಆಗೈತೆ ನಮ್ಮದು. ಇವಾಗ ನಮ್ಮನೆಯವ್ರಿಗೆ ಮೊಟ್ಟೆ ಬೇಕಿಟ್ಟಿದ್ದೀರಾ? ಮೊಟ್ಟೆ ಬೇಕಿಟ್ಟಿಲ್ಲ, ಮೊಟ್ಟೆ ಬೇಕು ಅಂತ ನನ್ನ ಮಗ ಕೇಳ್ತಾ ಇದ್ದ ಗೈಸ್. ಅವ್ರ ಸ್ಕೂಲ್ಗಂತೂ ನಾವು ಕೊಟ್ಟು ಕಳ್ಸಂಗಿಲ್ಲ. ಯಾಕಪ್ಪ ಅಂದರೆ ಅವ್ರ ಮ್ಯಾಮು ಯಾವುದೇ ಕಾರಣಕ್ಕೂ ಕೊಟ್ಟು ಕಳ್ಸಂಗಿಲ್ಲ. ಅವತ್ತು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಯಾವುದೇ ಜಂಕ್ ಫುಡ್ ಕೊಟ್ಟು ಕಳ್ಸಂಗಿಲ್ಲ. ಆಮೇಲೆ ಎಗ್ಗು ಕೊಟ್ಟು ಕಳ್ಸಂಗಿಲ್ಲ, ಚಿಕನ್ ಅಂತೂ ಅದೆಲ್ಲ ಕೊಟ್ಟು ಕಳ್ಸಿದ್ರೆ ಚಿಕನ್ ಎಲ್ಲ ಎಗ್ ಕೊಟ್ಟು ಕಳ್ಸುವೆ. ಎಗ್ ಕೊಟ್ಟು ಕಳ್ಸ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಬಾಯೆಲ್ಲ ಮಾಡ್ಕೊಂಡು ಅಲ್ಲೆಲ್ಲ ಎಲ್ಲ ಮಕ್ಳು ಇವ್ರು ನೋಡ್ತಿದ್ರಂತೆ. ಅದಕ್ಕೆ ಬೇಡಿ ಸಾರು ಕೊಟ್ಟು ಕಳಿಸ್ಬೇಡಿ ಎಗ್ ಅಲ್ಲ ಅಂತ ಹೇಳಿದ್ರು. ಸೊ ಕೊಟ್ಟು ಕಳಿಸಿಲ್ಲ. ಹಾಗೆ ಮ್ಯಾಗಿ ಎಲ್ಲ ಕೊಟ್ಟು ಕಳಿಸ್ತಿರ್ಲಿಲ್ಲ. ಅದಕ್ಕೆ ಮ್ಯಾಗಿ ಅವತ್ತೇ ತುಂಬ ದಿನ ಆಯ್ತು ತಂದು ಮಾಡೇ ಇರಲಿಲ್ಲ. ಅದಕ್ಕೆ ಇವನು ಇವಾಗ ಏನಂತೀರ ಅಂದ್ರೆ ಲಾಗೇ ಮಾಡ್ಬೇಡಪ್ಪ ನೀನು, ನೋಡ್ತಾರೆ ಬೈತಾರೆ ಆಮೇಲೆ ನನಗೆ. ಅಂದ್ರೆ ಎಷ್ಟು ಪ್ರೀತಿನೂ ಐತೆ ಅಲ್ಲಿ, ಗೌರವನೂ ಐತೆ, ಭಯನೂ ಐತೆ. ಆ ರೀತಿ ಮಾಡಬೇಡ. ಅವ್ನು ತಿನ್ನೋದು ಇಲ್ಲ. ಹಿಂಗೇನಾರು ಇವಾಗ ನಾವು ಹೇಳ್ಬಿಟ್ರೆ ಮ್ಯಾಮ್ ನೋಡ್ತಾರೆ ಹಂಗೆ ಅಂತ ತಿನ್ನೋದು ಇಲ್ಲ, ಹಂಗ್ ಮಾಡ್ಬಿಡ್ತಾನೆ ಗೈಸ್. ಸೊ ಈಗ ಮ್ಯಾಮ್ ಎಲ್ಲ ನೋಡಲ್ಲ ಈ ವ್ಲಾಗ ಗೈಸ್. ಅಲ್ಲಿ ಗಂಟ ಶೇರ್ ಮಾಡಬೇಡಿ ನೀವು ಪ್ಲೀಸ್, ರಿಕ್ವೆಸ್ಟ್. ಸೊ ಬನ್ನಿ ಏನೇನು ಮಾಡ್ತಾ ಇದ್ದೀನಿ. ಮಸಾಲೆ ಮ್ಯಾಗಿ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಇದು ನಮ್ಮನವ್ರು ಮಾಡಿ ತುಂಬಾ ವರ್ಷಗಳೇ ಆಯ್ತು. ನನಗೋಸ್ಕರ ಅಣ್ಣ ಎತ್ತಿಕ್ಕಿದ್ರೆ. ಬೆಳಿಗ್ಗೆ ಬಿರಿಯಾನಿ ಮಾಡಿದ್ದೆ ಒಂಚೂರು ಐತೆ. ಯಾಕೆ ಅಂದ್ರೆ ನಾನು ಇನ್ಮೇಲೆ ತಿನ್ನಲ್ಲ ಗೈಸ್. ಶ್ರಾವಣ ಶುರು ಆಯ್ತು. ಇವತ್ತು ಯಾವಾರ? ಸೋಮವಾರ ಅಲ್ಲ, ಮಂಗಳವಾರ ಇವತ್ತು. ನಾಳೆ ಸ್ಟಾರ್ಟ್ ಇದ್ದಾನೆ, ನಾಳೆಯಿಂದ ಸ್ಟಾರ್ಟ್. ಅದಕ್ಕೋಸ್ಕರ ಇವತ್ತು ನಮ್ಮನವರು ಬಿರಿಯಾನಿ ಮಾಡ್ಕೊಂಡು ತಿನ್ನೋಂತ ಭಾನುವಾರನೇ ತಂದಿದ್ದು. ಅದು ಇವತ್ತು ಮಾಡ್ಕೊಂಡು ತಿಂತಾ ಇದ್ವಿ. ಭಾನುವಾರನೇ ತಂದು ಖಾಲಿ ಮಾಡ್ಬೇಕಾಯ್ತು. ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಇವತ್ತು ಮಾಡ್ಕೊಂಡು ತಿಂದಿದ್ವಿ. ನಾವು ಹಂಗೆ ಮಾಡ್ಕೊಂಡು ತಿನ್ನೋದು ಯಾವಾಗಲೂ ಏನೋ ಅದನ್ನ ಪರವಾಗಿಲ್ಲ. ನೀವು ನಮಗೆ ಫ್ರಿಜ್ಜಲ್ಲಿ ಇಟ್ಟು ತಿಂತೀರಾ ಮಾಡ್ಕೊಂಡು ಕಮೆಂಟ್ ಹಾಕಿ. ಚಿಕನ್ ಸಾರು ಮತ್ತೆ ಬಿರಿಯಾನಿ ಮಾಡಿದ್ದೆ ಬೆಳಿಗ್ಗೆ. ಇವಾಗ ನಮ್ಮನೆಯವರು ಮೊಟ್ಟೆ ನಾನು ತಿನ್ನೋದೇ ಇಲ್ಲ ಇನ್ನ. ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಅದರಿಂದ ಮೊಟ್ಟೆಗಳು ಏನು ತಿನ್ನಲ್ವಲ್ಲ, ನನಗೋಸ್ಕರ ಮಾಡ್ತಿರೋದು ಅವನು ಅಂತ ಸುಳ್ಳು ಹೇಳಿದ್ವಿ. ಅಲ್ವಾದ್ವಿ ಮೊಟ್ಟೆ ನೋಡಿದ್ರೆ ಇಷ್ಟೊಂದು ಐತೆ ಗೈಸ್. ಅದೆಲ್ಲ ನಮ್ಮ ಮಕ್ಳಿಗೆ. ಅಂದ್ರೆ ನಾನು ಅಷ್ಟೊಂದೇನು ತಿಂತಿರಲಿಲ್ಲ ಮೊಟ್ಟೆನ. ಆದ್ರೂ ಇವಾಗ ಒಂಥರ ಅನ್ಸುತ್ತೆ ಮೊಟ್ಟೆ ಇದ್ರೆ ಮಾಡಿ ಖಾಲಿ ಮಾಡಿ. ಇವರೆಲ್ಲ ತಿಂತಾರೆ, ನಾನು ಒಬ್ಳು ಮಾತ್ರ ಅಷ್ಟೇ. ಸರಿ, ನೀವು ಶ್ರಾವಣದಲ್ಲ ಯಾರ ನಾನ್ ವೆಜ್ ಬಿಟ್ಟಿದ್ದೀರಾ ಕಮೆಂಟ್ ಹಾಕಿ. ನೋಡಿ ಗಾಯ್ಸ್, ನಮ್ಮನೆ ಅವರು ಹೆಂಗೆ ಮಾಡ್ತಾ ಇದಾರೆ ಇಲ್ಲೆಲ್ಲ ಹಂಡ್ಕೊಂಡು ಅಂದ್ರೆ ನಮ್ಮನೆಯವ್ರು ಮಾಡೋದು ಹೆಂಗೆ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟ್ ಆನ್ ಮಾಡಂತ ಆನಲ್ಲ ಐತ ಕಾಣ್ತಾನೆ ಇಲ್ಲ. ಮತ್ತೆ ನಮ್ಮನೆಯವರು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಸ್ನ್ಯಾಕ್ಸ್ ರೀತಿ. ಅವ್ರಿಗೆ ಇಷ್ಟ ಮಾಡಕ್ಕೂ ಅಡುಗೆ ಮಾಡೋಕ್ಕೆ ಇಷ್ಟ ನನಗೆ. ಆದ್ರೆ ಹೆಂಡತಿಗೆ ಫಸ್ಟ್ ಹಂಗೆ ಇವಾಗ ಏನು ಅಷ್ಟೊಂದು ಮಾಡ್ಕೊಡಲ್ಲ ಗೈಸ್. ಇವಾಗೆಲ್ಲ ಕಲ್ತಿದ್ದಲ್ಲ ಗೈಸ್. ನೋಡಿ ಯಾಕೆ ಮಾಡ್ಕೊಡ್ಬೇಕು? ಫಸ್ಟ್ ಏನೋ ಗೊತ್ತಿರಲಿಲ್ಲ, ಮಾಡ್ಕೊಡ್ತಿದ್ದೆ ಇನ್ನು ಚಿಕ್ಕ ಹುಡುಗಿ ಅಂತ. ಇವಾಗೆಲ್ಲ ಗೊತ್ತಾಗಿಲ್ಲ, ದೊಡ್ಡ ಆಂಟಿ ಥರ ಆಗೋಳೆ. ಹಾಕಿ ಮಾಡಲಿ ಅಲ್ವಾ ಗೈಸ್? ಕಮೆಂಟ್ ಹಾಕಿ. ಹಂಗ ನನ್ನ ಆಂಟಿ ನನ್ನ ಅಂಕಲ್ ಬ್ರೋ ಹಿಂಗೆಲ್ಲ ಮಾತಾಡಬೇಡಿ ನೀವು ಅಂತ. ಸಾರಿ ಗೈಸ್, ನನ್ನ ಥರ ಎಲ್ಲ ಮಾತಾಡಿಕ್ಕೆ ಬಾಯ್ ತಪ್ಪು ಮಾತಾಡಿದೆ. ಯಾವಾಗ್ಲೂ ಅದೇ ತಾನೇ ಹೇಳೋದು. ವಿಡಿಯೋ ಮುಂದೆ ಆಗ್ಲಿ ವಿಡಿಯೋ ಹಿಂದೆ ಆಗ್ಲಿ ಇದೇ ಅಲ್ವಾ ಹೇಳೋದು. ಅದ್ರಲ್ಲೇನಿಲ್ಲ. ಏನಾರು ವಿಡಿಯೋ ನಾವು ಇವಾಗಿಂದ ಈ ಥರ ಆಡ್ಕೊ ಬಂದಿರೋ ಜಗಳ ಆಗಲಿ ಏನಾರ ರೇಗ್ಸೋದಾಗ್ಲಿ ನಾವು ವಿಡಿಯೋ ಶುರು ಮಾಡಿದಾಗಿಂದ ಹಿಂಗೆ ಆಡ್ಕೊ ಬಂದಿರೋದೆಯ. ಶುಂಠಿ ಪೇಸ್ಟು ಕರಿಬೇವು ಯಾರು ಲಾಸ್ಟಲ್ಲಿ ಹಾಕ್ತಾರ ಮುದು. ಓ, ಫ್ಲೇವರ್ ಚೇಂಜ್ ಆಗ್ಬಿಡುತ್ತಾ? ಇದು ಲಾಸ್ಟಲ್ಲಿ ಹಸಿ ತಿನ್ಬೇಕಾ ಗೈಸ್? ಅದು ಗೋಡೆಗೆ ಪೇಂಟ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದೆ. ಗೋಡೆ ಅಂತೀನಿ, ಕಿಟಕಿಗ್ಲಿ ಇದಕ್ಕೆ ಪೇಂಟ್ ಮಾಡಿಬಿಟ್ಟು ಎಲ್ಲ ಅಲ್ಲೆಲ್ಲ ಅನ್ನಿಸ್ಬಿಟ್ಟಿದ್ದೀನಿ. ಬೇರೆ ಪೇಂಟ್ ತಗೊಬರ್ಬೇಕು, ಅಲ್ಲಿವರೆಗೂ ಒಂಥರ ಕಾಣಿಸುತ್ತೆ. ಅದನ್ನು ಇಗ್ನೋರ್ ಮಾಡಿ ಗೈಸ್. ಬ್ರೌನ್ ಕಲರ್ ಪೇಂಟ್ ತರಬೇಕು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಅದನ್ನು ತೊಗೊಬಂದ್ಬಿಟ್ಟು ಕ್ಲೀನಾಗಿ ಹೊಡಿತೀನಿ ನಾನು ಅಂತ. ಮುದ್ದು ನಾನೇನು ಪೇಂಟ್ ಅವರಾ? ನಮ್ಮ ಮನೆ ಪೇಂಟ್ ಮಾಡೋಕೆ ಹೋಗಿದ್ದೀನಿ ಯಾವತ್ತಾರ. ಫಸ್ಟ್ ಟೈಮ್ ಫಸ್ಟ್ ಡೇ
ಅಂದ್ರೆ ಹೊಡಿತೀನಿ, ಕಲ್ತ್ಕೊಂಡಿದ್ದೀನಿ, ಇವಾಗ ಅನುಭವ ಆಗೈತೆ. ಅವತ್ತೊಂದಿನ ಏನಾಗುತ್ತೆ, ಈ ಪೇಂಟ್ ಹೊಡೆದಿದ್ದ ದಿನ ಏನಾಗ್ಬಿಡ್ತು ಅಂದ್ರೆ ನನಗೆ ಗೊತ್ತಿಲ್ಲ ಗೈಸ್, ಕೈಗೆಲ್ಲ ಆಗ್ಬಿಡುತ್ತೆ ಅಂತ. ನಾನೇನು ಮಾಡ್ಬಿಟ್ಟೆ, ಅದು ಹಿಂಗೆ ಹೊಡೆದಿದ್ನಲ್ಲ ಬ್ರಷು, ಆ ಬ್ರಷ್ನ ಕೈಯಲ್ಲಿ ಉಜ್ಜಿ ತೊಳೆಯೋಣ ಅಂತ ಹೋದೆ. ಅದು ಕೈಗೆ ಫುಲ್ಲು 2 ಕೈಗೂ ಆಗ್ಬಿಡ್ತು ಗೈಸ್. ನನಗೆ ಯಪ್ಪ ಅವತ್ತೇನು ಅಡುಗೆ ಮಾಡಿಲ್ಲ. ಎಲ್ಲ ಇದು ಏನೇನಾಗಿ ತೊಳೆದಿದ್ದೀನಿ ಗೊತ್ತಾ, ಆರ್ಪಿಕ್ ಕೈಯಲ್ಲೆಲ್ಲ ಗೈಸ್. ತರಕಾರಿ ಎಲ್ಲ ಕಟ್ ಮಾಡಿದಾಗ ಒಂದೊಂದ್ಸಲಿ ಅವಾಗಿನ ಡ್ಯೂಟಿಗೆ ಹೋಗಿದ್ದೀನಿ, ಮುದ್ದು ಕೈ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋಣ ಅಂತ. ನಾನೇನು ಮಾಡೋಕ್ಕಾಗುತ್ತೆ, ಊಟಕ್ಕೆ ಬರೋ ಟೈಮಲ್ಲಿ ಇವಳು ಹೇಳಿದ್ರೆ ಇದ್ರಲ್ಲಿ ಸಿಗುತ್ತೆ, ಪೇಂಟ್ ಅಂಗಡಿಲೇ ಸಿಗುತ್ತೆ, ಪೇಂಟ್ ಹೋಗ್ತಂಥದ್ದು ಟಿನ್ನರ್ ಥರ, ಅದು ತರ್ತಿದ್ದೆ. ಇವಳು ಹೇಳಿಲ್ಲ, ಡ್ಯೂಟಿಗೆ ಹೋದಾಗ ಫೋನ್ ಮಾಡ್ತಾರೆ, ಅವಾಗಿನ ಹೋಗಿದ್ದೀನಿ, ಬಾ ಮುದ್ದು ಪ್ಲೀಸ್, ಬಾ ಮುದ್ದು ವಾಪಸ್ ಅಂತ. ಆಮೇಲೆ ಕೇಳಿ ಗೈಸ್, ನನಗೆ ಏನಾಗ್ಬಿಡ್ತಂದ್ರೆ ಹೋಗ್ಸ್ಕೋಬೇಕು, ಇವ್ರಿಗೆ ಅಡುಗೆ ಮಾಡಬೇಕು, ಇವರು ಬರ್ತಾರೆ ಅನ್ನೋ ನನಗೊಂಥರ ಮೈಂಡಲ್ಲಿ ಇತ್ತು, ಮಾಡಿಕೊಡ್ಬೇಕು. ಖುಷಿದ್ದೀವಿ ಯಾಕೆ ಮಾಡಿ. ಅವತ್ತು ಏನಾಗ್ಬಿಡ್ತು ಅಂದರೆ ಕೈಗೆಲ್ಲ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು ಅಂತ ಹೋಗಿ ಕೈ ತೊಳ್ಕೊಳ್ಳೋಣ ಅಂದರು. ಏನು ಮಾಡಿದ್ರು ಹೋಗ್ತಿಲ್ಲ ಗೈಸ್, ಎಷ್ಟು ಉಚ್ಕೊಂಡ್ರು ಏನು ಮಾಡಿದ್ರು ಹೋಯ್ತಾ ಇಲ್ಲ. ಆಮೇಲೆ ಬ್ಲೂ ಕಲರ್ ಆರ್ಪಿಕ್ ಇತ್ತಲ್ಲ, ಅದನ್ನು ಕೈಗೆ ಹಾಕೊಂಡ್ರೆ ಹೋಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಬಾತ್ರೂಮ್ಗೆ ಹೋಗಿ ಆ ಹಾರ್ಪಿಕ್ನ ಕೈಯಲ್ಲಿ ಹಿಂಗೆ ಹಾಕೊಂಡೆ. ಮುದ್ದು ನೀವು ತರಕಾರಿ ಹೆಚ್ಚಿರ್ತೀನಲ್ಲ, ಅವಾಗ ಒಂದು ಚೂರು ಕುಯ್ಕೊಂಡಿರ್ತೀನಿ ನೋಡು, ಅದೆಲ್ಲ ಫುಲ್ಲು ಬುಗ 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 ಅಂತ ಕೈಯೆಲ್ಲ ಉರಿತ ಕೂತೈತೆ. ಯಪ್ಪ ಶಿವ ನಂಗೆ ಆಗ್ಬಿಡ್ತು. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಹಿಂಗೆ ಕೈ ಹಿಡ್ಕೊಂಡಿದ್ದೆ, ಹಿಂಗೆ ಇಟ್ಕೊಂಡಿದ್ದೆ ಕೈಯ. ಅದು ಹೋಗ್ಲೂ ಇಲ್ಲ ಕಣ್ರಿ, ಅದರಿಂದ ಸ್ವಲ್ಪ ಹೋಯ್ತು ಅಷ್ಟೇ, ಹೋಗ್ಲೂ ಇಲ್ಲ. ಆಮೇಲಿಂದ ಒಂದು ಸ್ವಲ್ಪ ಹೋಗಿತ್ತಲ್ಲ ಅಂದ್ಬಿಟ್ಟು ರೈಸ್ ಕಿಟ್ಟೆ. ಇವ್ರಿಗೆ ಸಾಂಬಾರು ಥರ ಕೇಳಿದೆ, ಮಾಡೋಕ್ಕಾಗಲ್ಲ, ಟೈಮ್ ಆಗ್ಬಿಡ್ತು ಮುದ್ದು ತಗೊಂಬ ಅಂತ. ಆಮೇಲೆ ಅವ್ರು ಸಾರು ತೊಗೊಂಡ್ರು. ಎಡ್ವಟ್ ಅಂದರೆ ಎಡ್ವಟ್ ಆಗೈತೆ ಅವತ್ತೆಲ್ಲ. ನೋಡಿ ಮೊಟ್ಟೆ ಹೆಂಗೆ ಹೊಡೆದು ಹಾಕ್ತಿದ್ರಿ. ಮೊಟ್ಟೆನಾ ಹಂಗೆಲ್ಲ ತಿಂತಿರಲ್ಲ, ಇಷ್ಟ ಆಗುತ್ತಾ ಮುದ್ದು ನಿಮಗೆ? ಹಂಗೆಲ್ಲ ತಿನ್ಬಾರ್ದು. ಬೇಯಿಸ್ಬಿಟ್ಟು ಕೊಟ್ಬಿಡ್ತಾಳೆ, ಇಲ್ಲಾಂದ್ರೆ ಬೇಯಿಸೇ ಕೊಡೋದು ಜಾಸ್ತಿ. ಈಸಿ ಮೆಥಡ್. ನಮ್ಗೆ ಆ ಥರ ಆಮ್ಲೆಟ್ ಇಷ್ಟ, ಬುರ್ಜಿ ಇಷ್ಟ. ಯಾವತ್ತೂ ಮಾಡೇ ಕೊಟ್ಟಿಲ್ಲ, ಒಂದಿನ ಬುರ್ಜಿ ಮಾಡಿಲ್ಲ ಒಂದಿನ. ಯಾವಾಗ ಮಾಡಿದ್ಯಾಳು? ಆಯ್ತು ಬಿಡು, ನೀನು ಮಾಡ್ಕೊಟ್ಟಿಲ್ಲ ನೋಡಿ, ಅದೇನೇ ಏನು ಮಾಡ್ಕೊಟ್ಟಿಲ್ಲ ಆಯ್ತಾ. ಹೇಳಿದ್ರೆ ಈ ತರ ಮಾತಾಡ್ತಲ್ಲ, ಅದಕ್ಕೆ ನಾನು ಹೇಳಿದೆ. ಇಲ್ಲ, ನಾನು ಏನು ಮಾಡ್ಕೊಟ್ಟಿಲ್ಲ, ನೀವು ತಿಂದು ಇಲ್ಲ. ನಾನು ಹೇಳ್ತಿಲ್ವಾ, ಅದನ್ನ ಹೇಳ್ತಿದ್ದೀನಿ ಗೈಸ್. ನಾನು ಏನು ಮಾಡ್ಕೊಟ್ಟಿಲ್ಲ, ಇವ್ರು ಏನೂ ತಿಂದಿಲ್ಲ. ಇಲ್ಲ ಗೈಸ್, ನನಗೇನು ಬೇಜಾರಿಲ್ಲ. ನಾನು ಮಾಡಿರೋದು ನನಗೆ ಗೊತ್ತಿದ್ರೆ ಸಾಕು. ಅವರಿಗೆ ನಾನು ಮಾಡ್ಕೊಟ್ಟಿರೋದು ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಬಿಡಿ ಗೈಸ್, ಇದನ್ನೆಲ್ಲ ನಾನು ಕೇರ್ ಮಾಡಲ್ಲ, ನಾನು ಮಾಡ್ಕೊಡೋದು ಇಲ್ಲ. ಮತ್ತೇನಯ್ಯ ಇಷ್ಟೆಲ್ಲ ಮಾತಾಡಾದ್ಮೇಲೆ ನಾನು ಮತ್ತೆ ಮಾಡ್ಕೊಡ್ತೀನಿ ಅಂತ ಅದು ಹೆಂಗೆ ಅನ್ಕೋತಾರೋ ಗೊತ್ತಿಲ್ಲ. ಹೇಳಿ ಪರವಾಗಿಲ್ಲ. ಅವ್ರೇನು ಬಂದು ಬಗೆಹರಿಸ್ತಾರ ನಿನ್ನ ಕಂಪ್ಲೇಂಟ್ಗಳ? ಬಿಡಿಯೋಣ, ಅವರೇ ಮಕ್ಳು ನೋಡ್ಕೊಂಡು ಸಾಕಾಗಿರ್ತಾರೆ ಅಂತ ಕಮೆಂಟ್ ಹಾಕಿ ಗೈಸ್. ಮಕ್ಳು ನೋಡ್ಕೊಂಡು ಗೈಸ್ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ನನ್ನ ಮಕ್ಕಳು. ದಿವಾ ಇದನ್ನಲ್ಲ, ನಾಳೆ ಇವರಿಗೆ ಆಗಸ್ಟ್ 15 ಗೈಸ್. ನಾಳೆ ಚಿಕ್ಕ ಮಕ್ಳಲ್ವ ಅಂದ್ಬಿಟ್ಟು ಬೇಗ ಮಾಡ್ತಿದ್ದಾರೆ. ಯಾವುದು ಹಾಕೋತ ನನ್ನ ದಿವಾ ಗಾಂಧೀಜಿದು ಡ್ರೆಸ್ಸಾ, ನೀವು ಯಾವ್ದು ಹಾಕ್ಸ್ತೀನಿ ಅಂತಿದ್ರಲ್ಲ, ಯಾವ್ದು? ಯಾಕೆ ಗಾಂಧೀಜಿ ಹೇಳ್ದಂಗೆ ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರಲ್ರಿ, ಬತಾನೆ ಇಲ್ಲ ಬಾಯಿಗೆ ನನಗೆ. ಭಗತ್ ಸಿಂಗ್. ಅದನ್ನ ಹಾಕ್ಸ್ಬೇಕು ಅಂತ ತುಂಬ ಆಸೆ ಐತೆ ನಮ್ಮನೆಯವ್ರಿಗೆ. ನೋಡೋಣ ನಾಳೆ ಯಾವ್ದು ಹಾಕ್ಸ್ತಾ ಇದ್ದೀವಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಏನಾರ ಬೇಗ ವಿಡಿಯೋ ಬಂದರೆ ಕಮೆಂಟಲ್ಲಿ ತಿಳಿಸಿ. ಅಷ್ಟು ಹಾಕ್ಸಿರ್ತೀರ, ಅದು ಗೊತ್ತಿರಲ್ಲ ಅಲ್ವಾ? ಹಾಂ, ಹೌದಾ? ಮುದ್ದು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಅದರಲ್ಲಿ ವಿಡಿಯೋನ. ಹಾಂ, ಖುಷಿ ನೋಡಿ ಗೈಸ್. ಇದನ್ನು ಬೇರೆ ತರಿಸ್ಕೊಟ್ಟಿದ್ದೀನಿ, ಆಟ ಆಡಲಿ ನನ್ನ ಮಕ್ಕಳು ಅಂತ.
ಇವನ್ ಬಾಲಲ್ಲಿ ಹಿಂಗೆ ಆಡ್ತಿದ್ದಾನೆ. ನೋಡಿ ಗೈಸ್ ಮಗ ಎಲ್ಲ ಆಟ ಆಡ್ತಾ ಇದ್ದಾನೆ. ನಮ್ಮನೆಯವರು ನನಗೋಸ್ಕರ ಹೇಳಿ ಸುಡ್ತಾ ಇದೆ ಬಿಸಿ ಬಿಸಿ ಎಗ್ ಮ್ಯಾಗಿ ಅವ್ರು ತಿಂತಾರೆ, ನನಗೆ ತಿನ್ಸರು. ಎರಡು ಮಕ್ಕಳು ಇಲ್ಲಿ ಬಂದಿದ್ದಾರೆ. ಖಾರ ಹಾಕಿದ್ದೀನಿ ಅಮ್ಮಗೋಸ್ಕರ. ಸೂಪರ್ ಆಗಿದೆ. ವೆಲ್ಕಮ್. ನಿಮ್ಮಿಬ್ರಿಗೂ ಇಲ್ಲ ಇರು, ತಣ್ಣಗಾಲಿ ಸುಡ್ತೈತೆ ಅಂತ ನಾನು ಇಟ್ಟಿರೋದು. ಹೇಗಿದೆ? ನೀವು ಮ್ಯಾಗಿ ಏನಾರ ಎಗ್ ಜೊತೆ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ತಿಂದಿಲ್ಲ, ಸಕಾಲಾಗಿರುತ್ತೆ. ಇದೆಲ್ಲ ಡೈಲಿ ತಿನ್ಬಾರ್ದು ಗೈಸ್. ಡೈಲಿ ಅಲ್ಲ, ಅಪರೂಪ ನಾವು ತಿಂದೆ ತುಂಬಾ ದಿನ ಆಗಿದೆ. ನಾವು ತಿಂದೇ ಅದೇ ಇಲ್ಲ ಗೈಸ್. ಆದ್ರೆ ದುಮ್ಮಕ್ಕಿರೋದಕ್ಕೆ ಅದ್ರ ಅನ್ಸುತ್ತೆ ಅಷ್ಟೇ, ತಿಂತೀವಿ ಡೈಲಿ ಅಂತ. ನೋಡಿ ಇವನು ನನಗೆ ಕೊಡ್ಲಿಲ್ಲ ಅಂದ್ರೆ ಮೂತಿ ಹೆಂಗ್ ಮಾಡ್ಬೇಕಂದ ಸುಮ್ ತಿಂತೀರು ಕೇಳಲ್ಲ. ಸೂಪರ್ ಐತೆ ಮತ್ತು ಖುಷಿಗಿಲ್ವಾ? ಇಲ್ಲ ಅವನಿಗೆ ಅಲ್ಲೊಂದ್ಸತಿ ನೋಡೋದಿಲ್ಲ ಅನ್ಸತಿ ನೋಡು. ಕೊಡೋಣ ಗೈಸ್, ಪಾಪ ನಂಗೆ ಹೊಟ್ಟರ್ಸಕ್ಕಾಗಲ್ಲ. ಮ್ಯಾಗಿ ಎಲ್ಲ ತಿಂದಾಯ್ತು ಗೈಸ್. ಇವಾಗ ಹಣ್ಣಿತ್ತು ಒಂದು, ನಮ್ಮ ನವ್ಯ ಡ್ಯಾಡಿ ತಂದಿದ್ದು, ಸಖತ್ತಾಗಿತ್ತು. ಅದನ್ನು ತಿಂತಾ ಇದ್ದೀವಿ. ಇವರಿಬ್ರಿಗೂ ಎರಡೆರಡು ಪೀಸ್ ಕೊಟ್ಟಿದ್ದೀನಿ. ಶನಿವಾರ ಆಗಿ ಹೋದ್ ಶನಿವಾರ, ಈ ಶನಿವಾರ ಹೋದ್ ಶನಿವಾರ, ಇವತ್ತಾಗಲೇ ಮಂಗಳವಾರ. ಎಷ್ಟು ಸಖತ್ತಾಯ್ತವ ಹಣ್ಣು. ಆದ್ಮೇಲೆ 2 ದಿನ ಆಗಿದೆ. ಹಣ್ಣು ಏನಾಗುತ್ತೆ ಒಳಗಡೆ, ಹಂಗೆ ಚೆನ್ನಾಗಿರುತ್ತೆ. ಇವರಿಬ್ರಿಗೂ ಎರಡೆರಡು ಪೀಸ್ ಕೊಟ್ಟಿದ್ನಾ? ನಮ್ಮ ನವಿ ಒಂದೇ ಒಂದು ಪೀಸ್ 2 ಪೀಸ್ ಕೊಟ್ಟಿದ್ದೆ. ನನಗೆ ಖುಷಿಗೆ ಒಂದೊಂದು ಪೀಸ್ ಕೊಟ್ಟಿದ್ರು. ನಮ್ಮ ಖುಷಿಯಿಂದ ಅಣ್ಣಂಗೆ 2, ನನಗೊಂದು ಅಂದ. ಅದಕ್ಕೆ ಅರ್ಧ ಮುಟ್ಕೊಟ್ರು. ಅವ್ರಿಬ್ರಿಗೆ 2, ನನಗೊಂದು ಅಂದೆ ನಾನು, ನನಗೂ ಮುಟ್ಕೊಟ್ರು. ಅವ್ರದ್ದು ಏನಾಗ್ಬಿಡ್ತು ಅಂದ್ರೆ ಕೆಳಗಡೆ ಬಿದ್ದೋಗ್ಬಿಟ್ಟು ಸ್ವಲ್ಪ. ಅದಕ್ಕೆ ಅವ್ರ ಮಗ ಪ್ರೀತಿ ಮಗ ತೊಗೊಳಪ್ಪ ಅದು ಕೊಡಕ್ ಹೋದ. ಸರಿ ಖುಷಿ ಕೊಡ್ಲಿಲ್ಲ. ಸರಿ ಇವಾಗ ಕೊಡ್ತಾನೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಗನೇ. ಐ ಲವ್ ಯು. ಅಮ್ಮ ಅಂತ ಪ್ರೀತಿ ಅಷ್ಟೇನೆ ಗಾಯ್ಸ್. ಇದು ನೋಡಿ, ಇದು ನೋಡಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಗನೇ. ನೀನು ಅಮ್ಮ ಇಷ್ಟ ಅಂತ ಯಾಕಂತ ಹೇಳು. ಅಮ್ಮ ಇಷ್ಟ ಅಂತ ಯಾಕಂತೀಯ ನೀನು ಹೇಳು. ಅಮ್ಮ ಇಷ್ಟ ಅಂತ ಯಾಕಂತೀಯ? ತಟ್ ಬೇಡ ಮಗನಿಲ್ಲ ಇದೆ ತಿನ್ನು. ಯಾಕೆ ಅನ್ನೋದು ನೀನು ಬೇಜಾರಾಯ್ತಿ ಅಂತನಾ? ಅಮ್ಮ ಬೇಜಾರಾಗ್ತೀನಿ ಅಂತ ಅಮ್ಮ ಇಷ್ಟ ಅಂತೀನಿ ಅಂತ ಯಾವಾಗಲೂ ಹೇಳ್ತಾನೆ ಗೈಸ್. ಅಯ್ಯೋ ನಾನು ಹೇಳೋದು ನನಗೆ ಯಾವಾಗ್ಲೂ ಅಮ್ಮ ನಂಗೆ ಅಪ್ಪ ತುಂಬ ಇಷ್ಟ, ನೀನು ಬೇಜಾರಾಗಿ ಅಂತ ನೀನು ಅಂತ ಹೇಳ್ತೀನಮ್ಮ ಅಂತ ಹೇಳಿದ್ರು. ಅವಾಗ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ ನನಗೆ. ಅದು ಏನೇ ಮಾಡಿದ್ರು ಅವ್ನು ಮುಂದೆ ತೋರಿಸ್ಕೊಂಡ್ರೆ ಆಮೇಲೆ ಮತ್ತೆ ಉಲ್ಟಾ ಮಾತಾಡ್ತಾನೆ. ಅದಕ್ಕೋಸ್ಕರ ಆಯ್ತು ಮೊನ್ನೆ ನೀನು ಅಪ್ಪನೇ ಇಷ್ಟಪಡು. ಇದು ಯಾಕೆ ಉಲ್ಟಾ ಆಗ್ಬಿಟ್ಟಿದ್ದು? ಯಾರಿಷ್ಟನಾ? ಯಾರಿಷ್ಟ? ಅಪ್ಪ ಬೇಜಾರಾಗುತ್ತೆ ಅಮ್ಮ ಅಂದರೆ. ಹಾಂ ಕಳಂಗನೇನು ಕಟ್ ಮಾಡಿಕೊಟ್ಟಿದ್ದೆ. ಅದು ಯಾರ ಪಾಲು? ಅದು ನನ್ನ ಪಾಲು. ನನಗೆ ಅಂತ ಎತ್ತಿಕ್ಕಿದ್ರು ಗೈಸಿದ್ದನ್ನ. ಇಷ್ಟು ಪೀಸ್ ಇವ್ರಿಗೆ ಕೊಟ್ಟಿದ್ದೀನಲ್ಲ ಅದ. ನಾನು ಇಲ್ಲದ ಟೈಮಲ್ಲಿ ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ಚೆನ್ನಾಗಿ ತಿಂದ್ಬಿಟ್ಟಿದ್ರು. ಚೆನ್ನಾಗಿ ಹೆಂಗೆ ತಿಂದಿದ್ರೆ ಒಂದೇ ಪೀಸ್ ನಾನು ತಿಂದಿದ್ದು. 5 kg ಹಣ್ಣದು. ಬಾ ಅಣ್ಣ, ನೀನು ಜ್ಯೂಸ್ ಮಾಡ್ಕೊಂಡು ಕೊಟ್ಟಿದ್ಯಾ ನೀನು ಮತ್ತೆ ನಿನ್ನ ಮಗ. ಅದು ಬೇರೆ ಸಪರೇಟ್. ಒಂದೊಂದು ಪೀಸ್ ತಿಂದಿದ್ದು ಇವ್ರಿಗೆ ಅದೆಲ್ಲ ಲೆಕ್ಕ ಇಲ್ಲ, ಮರ್ಸ್ಕೊಂಡ್ಬಿಟ್ಟಿರ್ತಾರೆ ಗೈಸ್. ಮರ್ತೋಗ್ಬಿಟ್ಟಿದೆ, ಸಾರಿ. ಯಪ್ಪ ಎಲ್ಲಾನು ನೆನ್ಪಿಟ್ಕೊಂಡಿರ್ತಾರೆ ಗೈಸ್. ಮರಿಯಲ್ಲ ಇವಳು. ಪಿನ್ ಪಾಯಿಂಟ್ ತೆಗಿತಾಳೆ ಲೆಕ್ಕವ. ಬೇಡ ಬೇಡ ಕಣ. ಅಡುಗೆ ಮಾಡ್ಬಿಟ್ಟಿದೆ, ಎಲ್ಲ ಗಲೀಜು ಮಾಡಿದ್ದೀನಿ ಗೈಸ್. ನಮ್ಮ ನವಿ ಇವಾಗ ಕ್ಲೀನ್ ಮಾಡಬೇಕು. ಏನು ಅಡುಗೆ ಮಾಡ್ತೀವಿ ಇವಾಗ? ಊಟ ಏನು ಮಾಡಂಗಿಲ್ಲ ಅಂತ ಅವಳು ಅಂತಾಳೆ. ನಮ್ಗೇನು ಮಾಡ್ಕೊಡ್ತೀಯಾ? ರೊಟ್ಟಿ ಮಾಡಿಬಿಡು, ಬೇಗ ಆಗುತ್ತೆ. ಎರಡೆರಡು ಒಂದೊಂದು. ಅನ್ನ ಮಾಡಿದ್ರೆ ಫುಲ್ ಬೇಗ ಆಗುತ್ತೆ. ಪ್ಲೀಸ್ 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 ಅನ್ನು ಮಾಡಲ್ಲ. ಸಾಂಬಾರಿಗೆ ರೊಟ್ಟಿ ಚೆನ್ನಾಗಿದೆ. ಕೂತ್ಕೊಂಬಿಟ್ಟೆ ಮಾಡಿಕೊಡು. ರಿಕ್ವೆಸ್ಟ್ ಪ್ಲೀಸ್ ಪ್ಲೀಸ್ ಗಾಯ್ಸ್, ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಪ್ಲೀಸ್ ಕರಗುತ್ತಾಳ ನನ್ನ ಹೆಂಡತಿ, ನೋಡೋಣ ಪ್ಲೀಸ್. ಆಯ್ತು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ವಿಡಿಯೋ ಮಾಡಿದ್ದಕ್ಕೆ ವರ್ಕೌಟ್ ಆಯಿತು. ಥ್ಯಾಂಕ್ ಯು.
ಅಲರ್ಜಿ ನಾನು ಆಗೈತೆ. ನಿಮಗೆ ಮಾಡ್ತಿದ್ದೀನಲ್ವಾ, ಮಾತ್ರ ತಾನೇ ನಾ ಕೊಡ್ತೀನಿ. ಕೊಡಿ, ಇವಾಗಲೇ ಕೊಡಿ. ಮಾತ್ರ ಇರ್ಬೋದು ಗೈಸ್, ನೋಡ್ಬಿಟ್ಟು ಕೊಡೋಣ. ಆಯ್ತು ಕೊಡಿ. ನೋಡಿ ಗೈಸ್, ನಮ್ಮನೆ ಮೆಡಿಕಲ್ ಕಿಟ್ ಟ್ಯಾಬ್ಲೆಟ್. ಏನು ಟ್ಯಾಬ್ಲೆಟ್ ಇದು? ಗ್ಯಾಸ್ಟಿಕ್. ಇದರಲ್ಲಿ ಏನಕ್ಕೆ ಗೊತ್ತಿಲ್ಲ. ಇನ್ನೊಂದು ಕಳ್ಸ್ಕೊಡಿದ್ರು ನಂಗೆ. ಬಿ ಕಾಂಪ್ಲೆಕ್ಸ್. ಅದು ಗೊತ್ತು ನನಗೆ, 1 ವಾರ 15 ದಿವಸ ಅಷ್ಟೇ ಅಂತ. ಆದ್ರೂ ಇವತ್ತೇ ಆರ್ಡರ್ ಮಾಡಿ ತಿನ್ಸ್ಕೊಂಡಿದ್ದೆ ಬಗ್ರಾ. ಇದು ಗೈಸ್, ಇದೇನಂತಾರೆ ಇದನ್ನ? ಅಲರ್ಜಿ ಮಾತ್ರ ಅಂತಾರೆ. 2 ಮಾತ್ರ ಇಲ್ಲ ಕೆಳಗಡೆ ಕಳಿಸೋಣ ಅನ್ಕೊಂಡಿದ್ದೆ. ಮಡ್ಗ. ಸೊ ಇದು ಕಿವಿ ನೋವಿಗೆ ನಮ್ಮ ನವಿದು ಗೈಸ್, ಕಿವಿ ನೋವು. ಇದು ಗಾಯಕ್ಕೆ. ಆಮೇಲೆ ಡೋಲೆ ಎನಿ ಟೈಮ್ ಇದ್ದೇ ಇರುತ್ತೆ. ಇದು ಬ್ಯಾಂಡೇಜ್ ಕೈಗೆ ಹಾಕೊಳ್ಳೋದು. ಅದೆಲ್ಲ ಅಲ್ಲಿ ಕಬೋರ್ಡಲ್ಲಿ ಇಟ್ಕೊಂಡಿದ್ದಾಳೆ ಮಿಕ್ಕಿದ್ನೆಲ್ಲ. ಕೈತಿಕ ಬಿಡ್ರ ಕೈ ತೆಗಿರ. ಸಿಕ್ಕರು ಸಾಕು ಬ್ಯಾಂಡೇಜ್ ಅದು. ತಗೊಳ್ಳಿ. ಅಪೋಲೋದಲ್ಲಿ ತಗೊಂಡಿದ್ದು ಗೈಸ್ ಫಸ್ಟ್ ಏಡ್ ಕಿಟ್, ಅದರಲ್ಲಿದ್ದವು. ಸೊ ಗೈಸ್, ಹಾಗೆ ನಮ್ಮ ನವಿ ಅವ್ರನ್ನ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡ್ತಾ ಇದ್ದಾರೆ ಹರ್ಬಲ್ ಲೈಫ್ ತೊಗೊಳಕ್ಕೆ. ಸೇರ್ಸೋಣ ಅಂದ್ಕೊಂಡಿದ್ದೀನಿ. ಅವಳಿಗೂ ಇಷ್ಟ ಆಗೈತೆ. ಒಂದಿನ ಹೋಗ್ಬಿಟ್ಟು ಬಂದಿದ್ದಾಳೆ. ಸೊ ನೀವು ಯಾರಾದರೂ ತೊಗೊಂಡಿದ್ರೆ ಕಮೆಂಟ್ ಹಾಕಿ. ಫ್ರೆಶ್ ಅಂತ ಬರುತ್ತಲ್ಲ ಅದನ್ನು ಹಾಕೊಂಡು ಕುಡಿದು ನೆನ್ನೆ ನನಗೂ ಕೊಟ್ಟರು. ಯಾಕೆ ಹೇಳ್ತೀರಾ, ಕುಡಿಯೋದೇನೆ ಒಂಥರ ಅನಿಸ್ಬಿಡ್ತು ನನಗೆ. ಆ ಫ್ಲೇವರ್ ಇಷ್ಟ ಆಗಲಿಲ್ಲ. ಆದರೆ ಹಿಂಸೆ ಮಾಡಿ ಕುಡ್ದೇ ತೆಗಿ. ಅವರು ಮನೆ ಹತ್ರನೇ ಬಂದಿದ್ರು ಚೆಕ್ ಮಾಡೋಕ್ಕೆಲ್ಲ, ಫುಲ್ ಬಾಡಿ ಚೆಕ್ ಮಾಡಿ ನಮ್ಮ ವೆಯ್ಟ್ ಎಷ್ಟಿದೆ, ನಮ್ಮದು ಫ್ಯಾಟ್ ಎಷ್ಟಿದೆ ಅದೆಲ್ಲ ಚೆಕ್ ಮಾಡಿ ಮಿಷಿನಲ್ಲಿ ಬರುತ್ತೆ, ಮಿಷಿನಲ್ಲಿ ಚೆಕ್ ಮಾಡಿ ಹೇಳ್ಬಿಟ್ಟು ಕೊಟ್ಟೋಗಿದ್ದಾರೆ. ನಮ್ಮ ನವೀನ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಅಮ್ಮ ಬೇಡ ಅಂತಿದ್ದಾರೆ, ಊರಿಂದ ಫೋನ್ ಮಾಡಿದ್ದೀರಲ್ಲ, ಬೇಡ ಅದೆಲ್ಲ ಒಳ್ಳೇದಲ್ಲ ಅಂತವ. ಸೊ ನೀವು ಯಾರಾದರೂ ತೊಗೊಂಡಿದ್ರೆ ರಿಸಲ್ಟ್ ಏನು ಬಂದಿದೆ ಕಮೆಂಟ್ ಹಾಕಿ ಗೈಸ್. ಅದು ತಗೊಂಡ್ರೆ ಲೈಫ್ ಲಾಂಗ್ ತಗೋಬೇಕು ಅಂತ ನಾನು ಕೇಳಿದ್ದೀನಿ. ಸೊ ನೋಡೋಣ, ನಮ್ಮ ನವಿಗೆ ಸೇರ್ಸೋಣ ಅಂದ್ಕೊಂಡಿದ್ದೀನಿ. ಕಮೆಂಟ್ ಹಾಕಿ ಗೈಸ್, ನೀವು ಯಾರು ತಗೊಂಡಿದ್ರೆ, ನಿಮ್ಗೇನಾದ್ರು ರಿಸಲ್ಟ್ ಕೊಟ್ಟಿದ್ರೆ. ಬನ್ನಿ ಗೈಸ್, ಇವಾಗ ನಮ್ಮ ದಿವ್ಯದ ಹತ್ರ ನಾಳೆ ಏನು ಹೇಳಿಸ್ಬೇಕು ಅಂತ ಅಭ್ಯಾಸ ಮಾಡಿಸಿದ್ದೀನಿ. ಹೇಳು ಮಗನೇ. Good morning everyone. My name is Netari Subhasundar Bose. I love you country India. Giant thank you. ನಮ್ಮ ಗಾನವಿ ಅವರು ಅಕ್ಕಿ ರೊಟ್ಟಿ ಹಾಕಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಮೊದಲಿಂದ ಹೇಳಲ್ಲ, ಸ್ಕೂಲಲ್ಲಿ ಏನಂತ ಹೇಳ್ತೀವಿ ಇವಾಗ ಹೋದ್ರೆ? Good morning everyone. ಚೆನ್ನಾಗಿ ಕೂತ್ಕೋಬೇಕು, ಜೋರಾಗಿ ಹೇಳ್ಬೇಕು, ಜೋರಾಗಿ ಕಿರ್ಚುತ್ತಿಲ್ಲ, ಜೋರಾಗಿ ಹಂಗೆ ಹೇಳು, ಜೋರಾಗಿ ಹೇಳ್ಬೇಕು. Good morning everyone. My name is Netari Subhasundar Bose. ಹೇಳು. I love you country India. Giant thank you. ಫೈನಲಿ ಹೇಳ್ಬಿಟ್ಟ ಗೈಸ್. ಅದು ನಿಲ್ಸ್ಕೊಂಡು ಹೇಳ್ತಾರೆ ಐ ಲವ್ ಮೈ ಕಂಟ್ರಿ ಅನ್ನೋದನ್ನ ತಕ್ಷಣ ಕೇಳಕ್ ಬರ್ತಾರೆ. ಅವ್ರು ಮುಂಚೆನೆ ಹೇಳಿದ್ರೆ ಅಭ್ಯಾಸ ಮಾಡಿಸ್ಬೋದಿತ್ತು ನಾವು. ಇಲ್ಲ, ಒಂದ್ ವಾರದಿಂದ ಅಭ್ಯಾಸ ಮಾಡ್ತಿದ್ದೀನಿ ಗೈಸ್ ಅದನ್ನ. ನಾನು ಒಂದ್ ವಾರ ಏನಲ್ಲ, ಶುಕ್ರವಾರ ಅನ್ಸುತ್ತೆ, ಹೋದ್ ಶುಕ್ರವಾರ ನೀವು ಬಂದು ಹೇಳಿದ್ರಿ ನನಗೆ. ಶುಕ್ರವಾರದಿಂದ ಅದು ಜಾಸ್ತಿ ಸರಿ ಹೇಳ್ಸಿಲ್ಲ ನಾನು ಅದನ್ನ. ಅದು ಜಾಸ್ತಿ ಹೇಳ್ಸ್ತಾ ಇದ್ರೆ ಅವನಿಗೆ ಬೋರ್ ಹಿಡಿತದೆ, ಹೇಳೋದೆಲ್ಲ ಹೋಗು ಅಂತ ತಳ್ತಾನೆ. ಅದಕ್ಕೋಸ್ಕರ ಒಂದೊಂದ್ ಟೈಮ್ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಒಂದೇ ಒಂದು ಪದ ಅಷ್ಟೇ ಸಾಕು ಗೈಸ್ ಅಂತ ಅವ್ರು ಹೇಳಿದ್ರು. ಮ್ಯಾಮ್ ಒಂದು ಲೈನ್ ಹೇಳಿಸ್ ಕಳಿಸಿ ಅಂತ. ಶನಿವಾರ ಒಂದ್ 2 ಸಲ ಹೇಳೋನೆ, ಭಾನುವಾರ ಅಂತ ಹೇಳೇ ಇಲ್ಲ. ಅದ್ರ ಕಡೆ ಜ್ಞಾನನೂ ಇಲ್ಲ. ನೆನ್ನೆನೂ ಹೇಳಿಲ್ಲ, ಇವತ್ತೇನೆ ಅವ್ನು ಹೇಳ್ತಿರೋದು. ಒಂದ್ ಟೈಮ್ ಹೇಳ್ಕೊಟ್ಟಿರೋದು ಅಷ್ಟೇ ಗೈಸ್, ಅಷ್ಟೊಂದು ಹೇಳ್ಕೊಟ್ಟಿಲ್ಲ. ಮತ್ತೆ ಸಂಜೆ ಬಂದು ಹೇಳ್ಕೊಟ್ಟಿದ್ದಾರೆ ಒಂದ್ಸಲಿ, ಮತ್ತೆ ಅದು ಬಾಯ್ಪಾಠ ಆಗ್ಬಿಟ್ಟಿದ್ದಾರೆ. ಸರಿ, ರೊಟ್ಟಿ ಹಾಕಿ ಬೇಗ ಹೊಟ್ಟೆ ಸಿಗ್ತೈತಿ. ಆಮೇಲೆ ಸ್ಕೂಲಲ್ಲಿ ಏನೇನೋ ರೈಮ್ಸ್ ಹೇಳ್ತಾರೆ, ಮನೇಲಿ ಹೇಳ್ತಾನೆ, ನಾವ್ ಕೇಳಿದ್ರೆ ಹೇಳಲ್ಲ, ಅವನೇ ಹೇಳ್ತಾರೆ. ಅವನೇ ಹೇಳ್ತಾ ಇರ್ತಾನೆ, ನಾವು ಕೇಳಿಸ್ಕೋಬೇಕು. ಅವ್ರ ಮ್ಯಾಮ್ ಕೇಳ್ತಾರೆ ರೈಮ್ಸ್ ಎಲ್ಲ ಹೇಳ್ತಾನ, ಮನೆಗ್ ಬಂದು ಎಲ್ಲ ಹೇಳ್ತಾನ ಅಂತ. ನಾನು ಅಂತ ಅಂತೀನಿ, ಯಾಕೆಂದ್ರೆ ಅವ್ನ ಒಬ್ನೇನಾರು ಹೇಳ್ಕೊತ, ನಮಗೆ ಹೇಳಿಲ್ಲ ಅಂದ್ರೆ ಅವ್ನ ಒಬ್ನೇ ಹೇಳ್ಕೊತಾ ಇರ್ತಾನಲ್ಲ. ಏನ ಏನ ಕಡೆ ಬ್ರಷ್ ಆಂಟಿ ತೆವರಿಯಿಂದ ಮಾರ್ನಿಂಗ್ ಅಂತ ಹೇಳ್ಕೊಟ್ಟವ್ರಂತೆ. ಅದನ್ನ ಯಾವಾಗಲೂ ಜಾಸ್ತಿ ಹೇಳ್ತಾ ಇರ್ತಾನೆ. ಆಮೇಲೆ ನಾನು ಅನ್ಕೋತಾ ಇರ್ತೀನಿ, ಅಲ್ಲಿಂದ ಇಲ್ಲೇ ಹೇಳ್ತಾನಲ್ವಾ, ಇಲ್ಲಿಂದ ಏನಾದ್ರು ಕಲ್ತಿದ್ದು ಅಲ್ಲೂ ಹೇಳ್ಬೋದೇನೋ, ಅಭ್ಯಾಸ ಆಗ್ಬಿಟ್ಟಿದ್ರೆ ಬಾಯಲ್ಲಿ. ಅವಲ್ಲಿ ಹೇಳ್ಕೊಟ್ರೆ ಆಯಲ್ಲ ಫ್ರೆಂಡ್ಸ್ ಹೇಳ್ತಾವನೆ. ಆಯಲ್ಲ ಫ್ರೆಂಡ್ಸ್ ಹಂಗೆ ಹೇಳ್ತಾನೆ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಹೇಳೋ ಅಂದ್ರೆ ಆಯಲ್ಲ ಫ್ರೆಂಡ್ಸ್ ನಾವು ಅಂತೀವಲ್ಲ. ನಾಳೆಗೆ ಅವನು ಹೇಳಿ ಕಳಿಸ್ಬೇಕು, ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ. ಏನಾರು ಬರ್ಕೊಟ್ಟು ಮ್ಯಾಮ್ಗೆ ಹೇಳಿದೀನಿ, ಮ್ಯಾಮ್ ನೀವು ಒಂದ್ಸಲ ಹೇಳ್ಕೊಟ್ರೆ ಅವ್ನಿಗೆ ಗೊತ್ತಾಗುತ್ತೆ, ಮರ್ಕೊಬಿಟ್ಟಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನಲ್ವಾ. ಆ ಮ್ಯಾಮ್ ಏನ್ ಹೇಳ್ತಿದಾರೆ ಅಂದ್ರೆ, ಎಲ್ಲಾರ್ಗು ಯಾರು ಹಾಕ್ಸ್ತಾನೆ ಇರ್ಲಿಲ್ಲ ಗೈಸ್. ನಾನೇ ಫಸ್ಟ್ ಹೋಗಿ ಹೆಸರು ಕೊಟ್ಟೆ, ನನ್ನಿಂದ 2-3 ಜನ ಬಂದ್ರು. A1 ಅಲ್ಲಿ ಒಬ್ರು, A2 ಅಲ್ಲಿ 3 ಜನ. ಇವಂದೇ ಫಸ್ಟ್ ಬರ್ದಿರೋದು, ನಾನು ಫಸ್ಟ್ ಕೊಟ್ಟನಲ್ಲ. ಆಮೇಲೆ 4 ಜನ
ಹೌದು, ಆ ಸ್ಕೂಲಲ್ಲೇ ಬಟ್ಟೆ ಕೊಟ್ಟಿರ್ತಾರೆ, ಇವ್ನಿಗೆ ಸಪ್ರೇಟ್ ತರಿಸ್ಬಿಟ್ಟು ಇವ್ರು ನವಿ ಹಾಕಿ ಕಳಿಸ್ತಿರೋದು. ನೋಡೋಣ ನಾಳೆ ಯಾವ ಥರ ಬರುತ್ತೆ ಆ ಬ್ಲಾಗು. ಅದಕ್ಕೆ ಅವ್ನು ಎಲ್ಲಾರ್ಗು ಇದು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಮು ಎಲ್ಲಾರ್ಗು ಹೇಳ್ತಿದ್ದಾರೆ, ಅವ್ರು ಯಾರು ಪೇರೆಂಟ್ಸು ಬೇಡ, ಅವ್ರಿಗೆ ಮಾತಾಡಕ್ ಬರಲ್ಲ. ಇವಾಗ ಇವ್ನಂಗೆ ಇವ್ನಿಗೂ ಏನ್ ಬರಲ್ಲ ಗೈಸ್ ಅಷ್ಟು ಇದಾಗೆ ತೊದ್ಲಾಗೆ ಅಂದ್ರೆ ಎಲ್ಲ ಮಕ್ಳು ಒಂದ್ ಏಜಲ್ಲಿ ಹಂಗೆ ಇರ್ತಾರೇನೋ, ಮಾತಾಡಕ್ಕೆ ಅಷ್ಟಾಗಿ ಬರಲ್ಲ. ಆಮೇಲೆ ಕಲ್ತ್ಕೋತಾರೆ. ಅವ್ನು ಚೂರು ಹೇಳ್ಕೊಡ್ಬೇಕು ಮನೇಲೂ, ಅವಾಗ ಕಲ್ತ್ಕೊಡ್ಬೇಕು. ಚೆನ್ನಾಗಿ ಮಾತಾಡ್ತು ನಮ್ ದಿವ. ಸ್ಕೂಲ್ಗೆ ಹೋದ್ಮೇಲೆ ಅವ್ನು ಚೆನ್ನಾಗಿ ಮಾತಾಡಕ್ ಕಲ್ತಿರೋದು. ಸ್ಟೇಜ್ ಮೇಲೆ ಹತ್ತದ ಇವಾಗಿಂದ ಅಭ್ಯಾಸ ಮಾಡಿಸ್ಬೇಕು. ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಒಂಥರ ಮುಜುಗರ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ಸಲಿ ನಾವು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿಲ್ಲ ಅಂದ್ರೆ ಒಂದು ಸ್ಟೇಜ್ ಆಗ್ಲಿ ಏನಾರಾಗ್ಲಿ ಒಂಥರ ನಾನು ಹೋಗ್ಬೇಕಾ ನಂಗೆ ಅನ್ಸುತ್ತೆ. ನಾವು LKG ನಾನು ಡೈಸಿಗೆ ಸೇರಿಸಿದ್ದಾರೆ ನಮ್ಮಮ್ಮನೇ ಜಾಸ್ತಿ ಹೋಗಂದ್ರು ನಾವು ಹೋಗ್ತಿರ್ಲಿಲ್ಲ. ನಮ್ಮ ಎಲ್ಲದಕ್ಕೂ ಕಳ್ಸೋದು. ಆ ಫೋಟೋಸ್ಗಳೆಲ್ಲ ಇದ್ದಿಲ್ಲ ಅವರ. ನಾಳೆ ಒಂದು ಫೋಟೋ ತೆಗೆಸ್ಕೊಂಬಂದಿ ಒಂದು ಹಂಗೇನೆ ಹೋಗಿ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಬಾ ಗೈಸ್. ಹಾಗೆ ನಾನು ವೀಡಿಯೋ ಎಡಿಟ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ನವಿ ರೊಟ್ಟಿ ಮಾಡಿ ಎಲ್ಲ ತೊಟ್ಟಿ ಇಟ್ಟಿದ್ದಾರೆ. ಇವಾಗ ತಿನ್ಬೇಕಷ್ಟೇ. ಬನ್ನಿ ಊಟ ಮಾಡೋಣ. ಸೊ ಊಟ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಊಟಕ್ಕೆ ಕರೆದ್ಬಿಟ್ಟು ನಿಮ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತೊಟ್ಟಿ ಇಟ್ಟಿದ್ದಾರೆ ನೋಡಿ, ರೊಟ್ಟಿ ಮೈ ಫೇವ್ರೆಟ್ ಅಕ್ಕಿ ರೊಟ್ಟಿ. ವೀಡಿಯೋಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದು ಚೆನ್ನಾಗೇ ಐತೆ. ಇಲ್ಲ ನಂಗೆ ತುಂಬ ಇಷ್ಟ ಅಕ್ಕಿ ರೊಟ್ಟಿ ಅಂದರೆ. ಸೊ ಇವತ್ತಿನ ವೀಡಿಯೋಲಿ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಬೈ ಬೈ, ಲವ್ ಯು.